ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಂಗಳಲ್ಲಿ ಒಂದಾದ 45 ಫಿಲಂ ರಿಲೀಸ್ ಆಗಿದೆ. ಈ ಫಿಲಂ ನ ಡೈರೆಕ್ಟ್ ಮಾಡ್ತಾ ಇರೋದು ಅರ್ಜುನ್ ಜನ್ಯ ಅವರು. ಈ ಫಿಲಂ ನೋಡಿದ್ಮೇಲೆ ನಿಜವಾಗ್ಲೂ ಇವರು ಡೈರೆಕ್ಟರ್ ಆರ್ ಶಿವಣ್ಣ ಅವ್ರ ಫ್ಯಾನ ಅಂತ ಡೌಟ್ ಆಗ್ಬಿಡ್ತು. ಮತ್ತೆ ಶಿವಣ್ಣ ಅಂತೂ ಓ ಮೈ ಗಾಡ್ ಕೇಳಲೇಬೇಡಿ. ಇನ್ ಈ ಫಿಲಂ ಹೇಗಿತ್ತು, ಏನೆಲ್ಲ ಇಷ್ಟ ಆಯ್ತು, ಏನ್ ಇಂಟ್ರೆಸ್ಟಿಂಗ್ ಆಗಿತ್ತು ಎಲ್ಲಾನು ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. 45 ಫಿಲಂ ಹೇಗಿತ್ತು ಅಂತ ಸ್ಟ್ರೈಟ್ ಆಗಿ ಹೋಗೋಣ. ಯಾಕೆಂದ್ರೆ ಈ ಫಿಲಂಲು ಕೂಡ ಜನ್ಯ ಅವರು ಎಲ್ಲೂ ಬೋರ್ ಆಗಬಾರ್ದು ಅಂತ ಸ್ಟಾರ್ಟಿಂಗ್ ಇಂದಾನೆ ಸ್ಟೋರಿಗೆ ಕರ್ಕೊಂಡು ಹೋಗ್ತಾರೆ. ಅಂಡ್ ಅದು ಟಿಲ್ ಎಂಡಿಂಗ್ ತನಕ ಒಂದು ಒಳ್ಳೆ ಗ್ರಿಪ್ ಅಥವಾ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡುತ್ತೆ. ಇದು ಫಿಲಂಗೆ ಒನ್ ಆಫ್ ದ ಬಿಗ್ ಪ್ಲಸ್ ಪಾಯಿಂಟ್. ಅಂಡ್ ಇದರಲ್ಲಿ ಗರುಡ ಪುರಾಣನ ಇನ್ವಾಲ್ವ್ ಮಾಡಿದ್ದಾರೆ. ಅದ್ ನನಗೆ ತುಂಬಾ ಇಷ್ಟ ಆಯ್ತು. ಜಾಸ್ತಿ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ. ಇನ್ನು ರಾಜ್ ಬಿ ಶೆಟ್ಟಿ ಅವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿ ಬಂದಿದ್ದು, ಅವರ ಇನ್ನೋಸೆನ್ಸ್ ಆಫ್ ಆಕ್ಟಿಂಗ್ ಅಂಡ್ ಕಾಮಿಡಿ ಫಿಲಂ ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕ ಕ್ಯಾರಿ ಆಗಿದೆ. ಇವ್ರನ್ನ ಕನ್ನಡದ ಒಬ್ಬ ನ್ಯಾಚುರಲ್ ಸ್ಟಾರ್ ಅಂತಾನೆ ಕರಿಬಹುದು. ಮತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ರಾಯಪ್ಪ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿದ್ದು, ಅಂಡ್ ಆ ಕ್ಯಾರೆಕ್ಟರ್ ಬಂದು ಇಲ್ಲಿ ತುಂಬಾ ಸ್ಟೈಲಿಶ್ ಪಾತ್ರ ಅಂತಾನೆ ಹೇಳ್ಬೋದು. ಅಂಡ್ ಇವರ ಡೈಲಾಗ್ಗಳು ಮಾತ್ರ ವಿಸಿಲ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಶಿವಣ್ಣ ಅವರ ಇಂಟರ್ವೆಲ್ ಎಂಟ್ರಿ ಅಂಡ್ ಲಾಸ್ಟ್ ಫೈಟ್ ಸೀನ್ ನೋಡೋದಕ್ ಮಾತ್ರ ವಾವ್ ಮೊಮೆಂಟ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ಇದು ಸ್ಪಾಯ್ಲರ್ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಶಿವಣ್ಣ ಅವರು ಇಲ್ಲಿ 11 ಶೇಡ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಅದು ಮಾತ್ರ ಬೆಂಕಿ. ಮತ್ತೆ ಶಿವಣ್ಣ ಅವರು ಸುಧಾರಾಣಿ ಅವರ ಕಾಂಬಿನೇಷನ್ ಬಂದು ಚೆನ್ನಾಗಿದೆ. ಇನ್ನು ಲಾಸ್ಟ್ 20-25 ಮಿನಿಟ್ಸ್ ಆಫ್ ದ ಫಿಲಂ ಬಂದು ಸೂಪರ್ ಆಗಿದೆ. ಅಂಡ್ ಶಿವಣ್ಣ ಅವರ ಶಿವಾವತಾರ ಮಾತ್ರ ಅಲ್ಟಿ ಅಂತಾನೆ ಹೇಳ್ಬೋದು. ಮತ್ತೆ ಅರ್ಜುನ್ ಜನ್ಯ ಅವರಿಗೆ ಇದೇ ಫಸ್ಟ್ ಫಿಲಂ ಆಗಿದೆ. ಡೈರೆಕ್ಟರ್ ಆಗಿ ಫಸ್ಟ್ ಫಿಲಂ ಅಲ್ಲೇ ಬ್ಲಾಕ್ ಬಸ್ಟರ್ ಎಂಟ್ರಿ ಮಾಡಿದ್ದಾರೆ. ಬಿಕಾಸ್ ತಮ್ಮ ಫಸ್ಟ್ ಫಿಲಂ ಅಲ್ಲೇ ಮಲ್ಟಿ ಸ್ಟಾರ್ ನ ಹಾಕೊಂಡು ಪ್ಯಾನ್ ಇಂಡಿಯಾ ಫಿಲಂ ಮಾಡೋದು ಅಷ್ಟು ಈಸಿ ಅಲ್ಲ. ಇವರು ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅದರಲ್ಲಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಈ ಫಿಲಂ ಮ್ಯೂಸಿಕ್ ಬಂದು ಫಿಲಂ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಅಫ್ಕೋರ್ಸ್ ಜನ್ಯ ಅವ್ರ ಫಿಲಂ ಅಲ್ವಾ, ಸೊ ಅವರು ಬೆಸ್ಟೇ ಕೊಟ್ಟಿದ್ದಾರೆ. ಅಂಡ್ ಈ ಫಿಲಂ ಅಲ್ಲಿ ಒಂದಷ್ಟು ಒಳ್ಳೆ ಮೆಸೇಜಸ್ ಇದೆ. ಅದು ಏನು ಎತ್ತ ಅಂತ ಥಿಯೇಟರ್ ಅಲ್ಲೇ ಹೋಗಿ ನೋಡ್ಬೇಕು. ಇನ್ನು ನೀವು ಈ 3 ಸ್ಟಾರ್ ಗಳ ಫ್ಯಾನ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಅಂಡ್ ಇದರಲ್ಲಿ ತುಂಬಾ ವಾವ್ ಮೊಮೆಂಟ್ಸ್ ಗಳಿದೆ, ವಿಸಿಲ್ ಮೊಮೆಂಟ್ಸ್ ಗಳಿದೆ, ಜೊತೆಗೆ ಡಿವೈನ್ ಮೊಮೆಂಟ್ಸ್ ಇದೆ. ಸ್ಪೆಷಲಿ ಇದು ಶಿವ ಅಂಡ್ ಶಿವಣ್ಣ ಅವರ ಅಭಿಮಾನಿಗಳಿಗಂತೂ ಒಂದು ಒಳ್ಳೆ ಹಬ್ಬದ ತರಾನೇ ಇದೆ. ಅಂಡ್ ಎಲ್ಲಾ ಏಜ್ ಅವರು ಕೂಡ ಕೂತು ನೋಡ್ಬೋದಂತ ಒಂದು ಒಳ್ಳೆ ಫಿಲಂ ಆಗಿದೆ. ಈ ಫಿಲಂ ನ ನೆಗೆಟಿವ್ ಅಂತ ಬಂದ್ರೆ ಅದು ಫಿಲಂ ನ VFX. ನಾನು ಟ್ರೈಲರ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದ್ದೆ, ಎಲ್ಲೋ ಒಂದ್ ಕಡೆ VFX ಸ್ವಲ್ಪ ಡಲ್ ಆಗಿ ಕಾಣಿಸ್ತಿದೆ ಅಂಡ್ ಅದು ನೆಗೆಟಿವ್ ಆಗ್ಬೋದು ಅಂತ. ಸೊ ಅದು ಇಲ್ಲೇ ಆಗಿದೆ. ಯಾಕೆ ಅಂತಂದ್ರೆ 30-40% ಅಷ್ಟು ಫಿಲಂ VFX ಮೇಲೆ ಡಿಪೆಂಡ್ ಆಗಿದೆ. ಅದರಲ್ಲಿ ಫ್ಯೂ ಸೀನ್ಸ್ ಅಲ್ಲಿ ಅವ್ರ ಕೆಲವೊಂದು ಪ್ಲೇಸಸ್ ಅಲ್ಲಿ ಕಂಪ್ಲೀಟ್ನೆಸ್ ಕೊಟ್ಟಿಲ್ಲ, ಎಲ್ಲೋ ಒಂಥರ ಇನ್ಕಂಪ್ಲೀಟ್ನೆಸ್ ಫೀಲ್ ಆಯ್ತು. ಅದರಲ್ಲೂ ಮೇನ್ ಆಗಿ ಬಂದು ಆ ಲಾಸ್ಟ್ ಫೈಟ್ ಸೀನ್ಸ್ ಅಲ್ಲಿ ಇನ್ನೊಂದ್ ಚೂರ್ ಏನೋ ಬೇಕಿತ್ತು ಅನ್ನೋ ತರ ಫೀಲ್ ಆಯ್ತು. ಅಂಡ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಫಿಲಂ ಮಧ್ಯ ಸ್ವಲ್ಪ ಅಪ್ ಅಂಡ್ ಡೌನ್ ಮೊಮೆಂಟ್ ಗಳಿತ್ತು. ಇದು ಜಾಸ್ತಿ ಏನಿಲ್ಲ, ಬಟ್ ಸ್ವಲ್ಪ ಮೈನರ್ ನೆಗೆಟಿವ್ ಅಂತಾನೆ ಹೇಳ್ಬೋದು. ಇನ್ನು ಟೋಟಲಿ ಈ ಫಿಲಂ ಬಂದು ಒಂದು ಒಳ್ಳೆ ಫಿಲಂ ಆಗಿತ್ತು. ಅಂಡ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕ ಎಂಗೇಜಿಂಗ್ ಆಗಿತ್ತು, ಎಲ್ಲರೂ ಎಂಜಾಯ್ ಮಾಡುವಂತ ಫಿಲಂ ಆಗಿತ್ತು. ಸೊ ಈ ಕ್ರಿಸ್ಮಸ್ ಹಾಲಿಡೇಸ್ಗೆ ಫ್ಯಾಮಿಲೀಸ್ ಜೊತೆ ಬಂದು ನೋಡೋದಕ್ಕೆ ಒಂದು ಒಳ್ಳೆ ಫಿಲಂ ಆಗಿದೆ. ನೀವು ನಿಮ್ ಫ್ಯಾಮಿಲಿ ಜೊತೆ ಬಂದು ಥಿಯೇಟರ್ ಅಲ್ಲೇ ನೋಡಿ ನಮ್ಮ ಕನ್ನಡದ ಫಿಲಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.